ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಮರ್ಯಾದಾ ಹತ್ಯೆ ಕೇಸ್ ಇದೆಯಲ್ಲ, ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಮರ್ಯಾದಾ ಹತ್ಯೆಯಿಂದ ಹುಬ್ಬಳ್ಳಿ ಕೂಡ ಬೆಚ್ಚಿ ಬಿದ್ದಿದೆ. ಕ್ರೂರ ಅಪ್ಪನ ಅಟ್ಟಹಾಸಕ್ಕೆ ಪ್ರಾಣವನ್ನೇ ಬಿಟ್ಟಿದೆ ಕರುಳ ಕುಡಿ. ಅದರಲ್ಲೂ ಗರ್ಭಿಣಿಯಾದಂತ ಮಗಳಂತಾನು ನೋಡದೆ ಆಕೆಯ ಮೇಲೆ ಕೊಡ್ಲಿ ಬೀಸಿರೋದು ಅಥವಾ ಕುಡ್ಗೋಲಿಂದ ಹಲ್ಲೆ ಮಾಡಿರೋದೇ ಆ ಗ್ರಾಮಸ್ಥರಿಗೆ ಶಾಕ್ ಅನ್ನ ಉಂಟು ಮಾಡಿದೆ. ಅಟ್ಲೀಸ್ಟ್ ಗರ್ಭಿಣಿ ಅಂತನಾದ್ರೂ ಒಂದು ಕನ್ಸರ್ನ್ ಇರ್ಲಿಲ್ವಾ ಹೆತ್ತ ತಂದೆಗೆ ಅಂತ ಹೇಳಿ. ರಾಕ್ಷಸ ಅಪ್ಪನ ಮತ್ತಷ್ಟು ಭಯಾನಕ ಪ್ಲಾನ್ ಇದೀಗ ಬಯಲಿಗೆ ಬಂದಿದೆ. ಪುತ್ರಿ ಮಾನ್ಯ ಲವ್ ಮ್ಯಾರೇಜ್ ನಿಂದ ಅಪ್ಪನಿಗೆ ಸಿಟ್ಟು ಬಂದಿತ್ತು. ಸಹಜ ಸಿಟ್ಟು ಬಂದಿರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಆ ಸಿಟ್ಟಿನಿಂದ ಕಾನೂನನ್ನ ಕೈಗೆತ್ಕೊಳ್ಳೋದು ಅಥವಾ ಕೊಲೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆ ಸಿಟ್ಟಿನಲ್ಲಿ ಮಗಳ ಗಂಡನ ಅಂದ್ರೆ ಅಳಿಯನ ಕುಟುಂಬವನ್ನೇ ಮುಗಿಸೋದಕ್ಕೆ ತಂದೆ ಪ್ಲಾನ್ ಮಾಡಿದ್ರಂತೆ. ಮಾನ್ಯಾಳ ಪತಿ ವಿವೇಕಾನಂದನ ಕುಟುಂಬವನ್ನ ಮುಗಿಸುವಂತ ಸ್ಕೆಚ್ ಅನ್ನ ಮಾಡಲಾಗಿತ್ತಂತೆ. ಈ ಮೂಲಕ ದಲಿತ ಕುಟುಂಬಗಳಲ್ಲಿ ಭಯ ಹುಟ್ಟಿಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಹೀಗೊಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡೇ ಫೀಲ್ಡ್ಗೆ ಇಳಿದಿದ್ರು ತಂದೆ ಪ್ರಕಾಶ್ ಪಾಟೀಲ್. ವಿವೇಕಾನಂದನ ತಂದೆ ಕೊಲೆಗೆ ಪ್ರಯತ್ನ ಮಾಡಿದ್ರಂತೆ ಪ್ರಕಾಶ್ ಪಾಟೀಲ್, ಅಂದ್ರೆ ಮಾನ್ಯ ತಂದೆ. ವಿವೇಕಾನಂದ ತಂದೆ ಮೇಲೆ ಟ್ರ್ಯಾಕ್ಟರ್ನಿಂದ ಗುದ್ದಿ ಕೊಲೆಗೆ ಪ್ರಯತ್ನ ಪಟ್ಟಿದ್ರಂತೆ. ಮತ್ತೊಂದು ಕಡೆ ವಿವೇಕಾನಂದನ ಕೊಲೆಗೂ ಪ್ರಯತ್ನ ಪಟ್ಟಿದ್ರಂತೆ. ಇವೆರಡೂ ಪ್ಲಾನ್ ಮಿಸ್ ಆಗಿದ್ರಿಂದ ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಈಗ ವಿವೇಕಾನಂದ ಅಂದ್ರೆ ಮಾನ್ಯ ಗಂಡನೇ ಹೇಳಿರೋದು. ವಿವೇಕಾನಂದನ ಮನೆಗೆ ನುಗ್ಗಿ ಸಿಕ್ಕವರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರಂತೆ. ಸೀಮಂತ ಕಾರ್ಯಕ್ಕೆ ಬಂದ ಮಗಳನ್ನೇ ಕೊಚ್ಚಿ ಕೊಂದಿದ್ದಾರೆ ತಂದೆ. ಎಫ್ಐಆರ್ ನಲ್ಲಿ ಎಳೆಯಾಗಿ ತಂದೆಯ ಕೃತ್ಯವನ್ನ ಮಾನ್ಯ ಗಂಡ ವಿವೇಕಾನಂದ ಬಿಚ್ಚಿಟ್ಟಿದ್ದಾರೆ. ಮಾನ್ಯಾಳ ತಂದೆ ಪ್ರಕಾಶ್ ಪಾಟೀಲ್ ಕೃತ್ಯಕ್ಕೆ ಗ್ರಾಮದ ಹಲವರು ಕೈ ಜೋಡಿಸಿದ್ರು. ಸದ್ಯ ಇನಾಂ ವೀರಾಪುರದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಇದೆ. ನಿನ್ನೆ ಮಾನ್ಯ ಅಂತ್ಯಕ್ರಿಯೆಯನ್ನ ಪತಿ ವಿವೇಕಾನಂದ ಕುಟುಂಬಸ್ಥರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗೋಳಾಡಿದ್ದಾರೆ. ಕೊಲೆ ಆರೋಪಿಗಳ ಜೊತೆ ಪಿತೂರಿ ಮಾಡಿದ್ರಲ್ಲ, ಅವ್ರ ಹಿಂದೆನೂ ಕೂಡ ಈಗ ಪೊಲೀಸರು ಬಿದ್ದಿದ್ದಾರೆ. ಈ ಕೃತ್ಯದಲ್ಲಿ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಸೊ ಅವ್ರಿಗೋಸ್ಕರ ತಲಾಶನ್ನ ಮಾಡ್ತಾ ಇದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ 3 ಜನರನ್ನ ಪ್ರಮುಖವಾಗಿ ಬಂಧಿಸಲಾಗಿತ್ತು. ಮರ್ಯಾದಾ ಹತ್ಯೆಗೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಮತ್ತೆ ವಿವೇಕಾನಂದ ಇಡೀ ಫ್ಯಾಮಿಲಿಯನ್ನ ಮುಗಿಸ್ಬೇಕು ಅಂತ ಹೇಳಿ ಮಾನ್ಯ ತಂದೆ ಪ್ರಯತ್ನ ಪಟ್ಟಿದ್ರು ಅಂತಾನೂ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮಸುಂಡಿ. ಫಸ್ಟ್ ಗರ್ಭಿಣಿ ಅನ್ನೋದನ್ನು ನೋಡದೆ ಹತ್ಯೆ ಮಾಡಿದ್ದಕ್ಕೆ ಇಡೀ ಗ್ರಾಮಸ್ಥರು ಕಂಗಾಲಾಗಿದ್ರು, ಬೇಸರ ವ್ಯಕ್ತಪಡಿಸಿದ್ರು, ಶಾಕಿಗೊಳಗಾಗಿದ್ರು. ಈಗ ಮತ್ತೊಂದು ವಿಷಯ, ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ದಲಿತ ಕುಟುಂಬಕ್ಕೆ ಅಂದ್ರೆ ದಲಿತ ವರ್ಗಕ್ಕೆ ಒಂದು ಶಾಕ್ ಕೊಡಬೇಕು ಅಥವಾ ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ಯಾವ ತರ ಪ್ಲಾನ್ ಮಾಡಿದ್ರಂತೆ ಮಾನ್ಯ ತಂದೆ. ಶರ್ಮಿತಾ, ಈಗೇನು ಪ್ರಮುಖ ಆರೋಪಿ ಇದ್ದಾರೆ ಪ್ರಕಾಶ್ ಗೌಡ ಪಾಟೀಲು. ಆತ ಊರಿಗೆ ಪಂಚಾಯತಿ ಅಂದರೆ ಊರಿಗೆ ನ್ಯಾಯ ಹೇಳುವಂತಹ ವ್ಯಕ್ತಿಯಾಗಿದ್ದ. ಈ ನೆಲೆಯಲ್ಲಿ ಏನಂದರೆ ಗ್ರಾಮಸ್ಥರು ಸಹ ನೀನೇ ಊರಿಗೆ ನ್ಯಾಯ ಹೇಳ್ತೀಯ, ಆದರೆ ನಿನ್ನ ಮಗಳು ದಲಿತ ಯುವಕನ ಜೊತೆ ಓಡಿ ಹೋಗಿದ್ದಾಳೆ ಅಂತೇಳಿ ಅಲ್ಲಿ ಒಂದು ರೀತಿಯಲ್ಲಿ ಅವ್ರನ್ನ ಚುಚ್ಚಿ ಮಾತಾಡುವಂತಹ ಪ್ರಕ್ರಿಯೆ ನಡೆದಿತ್ತು. ಇದರಿಂದಾಗಿ ಕುಪಿತಗೊಂಡಂತಹ ಏನು ಪ್ರಕಾಶ್ ಗೌಡ ಪಾಟೀಲು ಗತಾಯ ಮಗಳು ಮತ್ತು ಏನು ಮಗಳು ಮಾಡ್ಕೊಂಡಂತಹ ದಲಿತ ಯುವಕನನ್ನು ಮರ್ಡರ್ ಮಾಡಲೇಬೇಕಂತ ತೀರ್ಮಾನ ಮಾಡಿದ್ದ. ಅವ್ರಿಗಾಗಿ ಸಾಕಷ್ಟು ಹುಡುಕಾಟ ನಡೆಸಿದ್ರು, ಆದರೆ ಅವ್ರ ಕೈ ಸಿಕ್ಕಾಕೊಂಡಿದ್ದಿಲ್ಲ. ಆದರೆ ಈಗೇನು ಬಲಿನೇ ಬಂದು ನಮ್ಮ ಕೈ ಸಿಕ್ತು ಅನ್ನೋ ರೀತಿಯಲ್ಲೇ ಅವರಾಗಿನೇ ಇಲ್ಲಿ ಏನು ಊರಿಗೆ ಬಂದಿದ್ರು. ಹೀಗಾಗಿ ಅವ್ರಿಗೆ ಒಂದು ಈ ನಿಟ್ಟಿನಲ್ಲಿ ಏನು ಹೇಗಿದ್ರು ವಾಪಸ್ ಬಂದಿದ್ದಾರೆ. ಅವ್ರನ್ನ ಒಬ್ಬರನ್ನ ಮುಗಿಸೋದ್ರ ಜೊತೆಗೆ ಇಡೀ ಕುಟುಂಬನೇ ಮುಗಿಸ್ಬೇಕು. ಜೊತೆಗೆ ಅಲ್ಲೇನು ಆ ಗ್ರಾಮದಲ್ಲಿರುವಂತಹ ಒಂದು 4-5 ದಲಿತ ಕುಟುಂಬಗಳಿದ್ದಾವೆ, ಅವ್ರಿಗೂ ಸಹ ಒಂದು ಎಚ್ಚರಿಕೆ ಗಂಟೆ ಕೊಡ್ಬೇಕನ್ನೋ ಒಂದು ಪ್ಲಾನ್ ಮಾಡಿ ಈ ರೀತಿ ಒಂದು ಕೃತ್ಯ ಎಸಗಿದ್ದಾರೆ. ಯಾಕಂದರೆ ಅವರು ಎಷ್ಟು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅಂದರೆ ಅವ್ರು ಮೊದಲು ಅವ್ರ ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರೋ ವಿವೇಕಾನಂದನ ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದಾದ ನಂತರ ವಿವೇಕಾನಂದನ ಮೇಲೆ ಅಟ್ಯಾಕ್ ಮಾಡ್ತಾರೆ. ವಿವೇಕಾನಂದ ಮತ್ತು ಅವ್ರ ಸಹೋದರ ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಇದು ಎರಡೂ ಮಿಸ್ ಆದ ಹಿನ್ನೆಲೆಯಲ್ಲಿ ಪ್ರಕಾಶ್ ಗೌಡ ಪಾಟೀಲ್ ನೇರವಾಗಿ ಅಟ್ಯಾಕ್ ಮಾಡೋದು ಮಗಳ ಮೇಲೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ಅಲ್ಲೇನು ಮನೆಯಲ್ಲಿ ಯಾರ್ಯಾರು ಸಿಕ್ಕಿದ್ರು 7 ವರ್ಷದ ಮಗು ಮೇಲೂ ಸಹ ಹಲ್ಲೆ ಮಾಡಿದ್ದಾರೆ. ಮತ್ತು ಉಳಿದವ್ರಿಗೇನು ಹಿರಿಯರಿದ್ರು ಕ್ಲಾರಿಫಿಕೇಶನ್, ಈ ಎಲ್ಲ ಅಟ್ಯಾಕ್ಗಳು ಒಂದೇ ದಿನ ನಡೆದಿತ್ತಾ? ಟಾರ್ಗೆಟ್ ಅನ್ನ ಒಂದೇ ದಿನಕ್ಕೆ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರ ಅವರು? ಹೌದು ಶರ್ಮಿತಾ, ಮೊದಲು ಮಧ್ಯಾಹ್ನದ ವೇಳೆಯಲ್ಲಿ ಟ್ರ್ಯಾಕ್ಟರ್ನಿಂದ ಅವ್ರ ತಂದೆನ ಬೈಕ್ನಲ್ಲಿ ಹೊರಟಂತ ವಿವೇಕಾನಂದ ತಂದೆ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಬಿದ್ದು ಕಾಲು ಮುರ್ಕೊಳ್ತಾರೆ. ಹೀಗಾಗಿ ಈ ವಿಷಯ ತಿಳಿದು ಅಲ್ಲಿಗೆ ಅಂದ್ರೆ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ರು, ಇವನಿಗೇನಾದ್ರೂ ಆಗ್ತದಂದ್ರೆ ವಿವೇಕಾನಂದ ಓಡಿ ಬರ್ತಾನೆ, ಆವಾಗ ವಿವೇಕಾನಂದ ಮೇಲೆ ಅಟ್ಯಾಕ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ರು. ಅದೇ ರೀತಿಯಲ್ಲಿ ವಿವೇಕಾನಂದ ಓಡಿ ಹೋಗ್ತಾನೆ, ಅವ್ರ ತಂದೆಗೆ ಈ ತರ ಇನ್ಸಿಡೆಂಟ್ ಆಗಿದೆ ಅಂತೇಳಿ. ಆ ಟೈಮಲ್ಲಿ ಏನಂದ್ರೆ ವಿವೇಕಾನಂದ ಮತ್ತು ಅವ್ರ ಸಹೋದರನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಏನಂದ್ರೆ ವಿವೇಕಾನಂದ ತಪ್ಪಿಸ್ಕೊಂಡು ಓಡೋಗುವ ತಲೆ ಮರೆಸ್ಕೊಂತ ಅಂದ್ರೆ ಎಲ್ಲ ಒಂದ್ ಕಡೆ ಮನೆಯಲ್ಲಿ ಬಚ್ಚಿಟ್ಕೊಳ್ತಾನೆ.
ಅದರಿಂದ ಮಿಸ್ ಆದ ಹಿನ್ನೆಲೆಯಲ್ಲಿ, ವಿವೇಕಾನಂದ ಮಿಸ್ ಆದ ಹಿನ್ನೆಲೆಯಲ್ಲಿ ಮತ್ತಷ್ಟು ಸಿಟ್ಟುಗೊಂಡಂತಹ ಪ್ರಕಾಶ್ ಗೌಡ ಪಾಟೀಲ್ ನೇರವಾಗಿ ಏನು ವಿವೇಕಾನಂದನ ಮನೆಗೆ ಬರ್ತಾನೆ. ಅಲ್ಲೇನು ಮನೆಯಲ್ಲಿ ಮಗಳಿರ್ತಾಳೆ, ಏನು ಮಾನ್ಯ ಇರ್ತಾಳೆ, ಮಾನ್ಯಾಳ ಮೇಲೆ ಏನು ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಆಕಿ ಏನು ಹೊಡೆದ ನಂತರ ಆಕೆ ಸತ್ತಳಂತಾನೆ ಬಿಟ್ಟು ಹೋಗ್ತಾರೆ. ಮತ್ತು ಉಳಿದವ್ರು ಯಾರು ಮನೇಲಿ ಇದ್ರಲ್ಲ ಅವರೆಲ್ಲರ ಮೇಲೂ ಸಹ ಅಟ್ಯಾಕ್ ಮಾಡ್ತಾರೆ. 7 ವರ್ಷದ ಮಗುಗೂ ಬಿಡಲ್ಲ ಅವರು. ಹಾಗಾಗಿ ಅಂದರೆ ಮಗಳು ಸತ್ತಾಳೆ ಅಂತ ಗೊತ್ತಾದ ನಂತರನೇ ಅವರು ಅಲ್ಲಿಂದ ಕಾಲ್ ಕೀಳ್ತಾರೆ. ಶರ್ಮಿತಾ, ಶಿವರಾಮ್, ಈಗ ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಅನುಮಾನ ಇದೆ? ಸದ್ಯಕ್ಕೆ ದೂರು ಕೊಟ್ಟಿರೋ ಪ್ರಕಾರ 14 ಜನರ ವಿರುದ್ಧ ದೂರು ಕೊಡಲಾಗಿದೆ. ಅಂದರೆ ಆ ಒಂದು ಏನು ಆ ಮನೆತನದವರು ಇರ್ಬೋದು, ಮತ್ತು ಇದ್ರ ಹಿಂದೆ ಅಂದರೆ ಒಂದು ನೇರವಾಗಿ ಭಾಗಿಯಾದವರು ಒಂದು ಕಡೆ, ಮತ್ತೊಂದು ಕಡೆ ಇದಕ್ಕೆ ಪಿತೂರಿ ಮಾಡಿದವರು. ಅಂದರೆ ಈಗ ಪ್ರವೋಕ್ ಮಾಡಿಬಿಟ್ಟು ನಿನ್ನ ಮಗಳು ದಲಿತನಿಂದ ಹೊರಡೋಗಿದ್ದಾಳೆ, ಈ ಥರ ಪ್ರವೋಕ್ ಮಾಡಿಬಿಟ್ಟು ಹೊಡೆದಾಕು ಅಂತೇಳಿ ಯಾರ್ಯಾರು ಪ್ರೇರೇಪಣೆ ಕೊಟ್ಟಿದ್ರು ಅವರ ಮೇಲೂ ಸಹ ಏನು ಈಗ ಪೊಲೀಸರು ಬೆನ್ನತ್ತಿದ್ದಾರೆ. ಅವ್ರಿಗೂ ಸಹ ಏನು ಬಂಧನದ ಭೀತಿ ಎದುರಾಗಿದೆ. ಹಾಗಾಗಿ ಅಂಥವ್ರು ಕೆಲವೊಬ್ಬರು ಈಗ ಊರಿಂದನೇ ತಲೆಮರೆಸ್ಕೊಂಡು ಹೋಗಿದ್ದಾರೆ. ಮತ್ತು ಈಗೇನು ಈ ಉಳಿದವ್ರು ಏನಿದ್ದಾರೆ, ಈಗೇನು ಸದ್ಯಕ್ಕೆ 3 ಮಂದಿ ಮಾತ್ರ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಒಟ್ಟು ಏನು 14 ಜನ ಇದ್ದಾರೆ. ಅಂದರೆ 13 ಇನ್ನು 11 ಜನ ತಲೆಮರೆಸ್ಕೊಂಡಿದ್ದಾರೆ. ಅವರ ಬಂಧನಕ್ಕಾಗಿ ಈಗಾಗಲೇ ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಅವರ ಪಿತೂರಿದಾರರು ಯಾರಿದ್ದಾರೆ ಅವ್ರಿಗೂ ಸಹ ಬಂಧನದ ಭೀತಿ ಎದುರಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಶಿವರಾಮ ಸುಡಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.